ಹಲೋ ಫ್ರೆಂಡ್ಸ್, ನಾನೀಗ RVM ಕಾರ್ಡ್ ಬೆಂಗಳೂರಿನಲ್ಲಿದ್ದೀನಿ. ಸೊ ನನ್ನ ಕೈಲಿ ಕಾಣಿಸ್ತಾ ಇರೋದು ಒಂದು ಫಿಸಿಕಲ್ ಕಾಂಪೊನೆಂಟ್. ಸೊ ಈ ಕಾಂಪೊನೆಂಟ್ ನಾನು ಹೇಗೆ ಅಚೀವ್ ಮಾಡಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಒಂದು ವರ್ಚುವಲ್ ಮಾಡಲ್. ಈ ವರ್ಚುವಲ್ ಮಾಡಲ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ನಮ್ಗೆ ಏನೇನು ಫಾಲೋ ಮಾಡಿದ್ವಿ ಅಂತಂದರೆ, ಲೈಕ್ ಡ್ರಾಫ್ಟಿಂಗಲ್ಲಿ ಪ್ರತಿಯೊಂದು ಡೀಟೇಲ್ ಸಿಗುತ್ತೆ. ಸೊ ಡ್ರಾಫ್ಟಿಂಗ್ ಅಂದರೆ ಏನೇನಿದೆ ಅಂತ ನೋಡ್ಕೊಂಡ್ರೆ, ಫಸ್ಟ್ ಬರುವಂಥದ್ದು ಟೇಬಲ್. ಈ ಟೇಬಲ್ ಕಾಂಪೊನೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಪ್ರತಿಯೊಂದು ನೇಮ್ ಆಗಿರಲಿ, ಕಾಂಪೊನೆಂಟ್ ಡೀಟೇಲ್ ಆಗಿರಲಿ, ವಾಟ್ ಆರ್ ದ ಪ್ರೊಜೆಕ್ಷನ್, ವಿಚ್ ಟೈಪ್ ಆಫ್ ಪ್ರೊಜೆಕ್ಷನ್, ಯಾವ್ಯಾವ ಪ್ರೊಜೆಕ್ಷನ್ ಯೂಸ್ ಮಾಡಿ ಅಂತ ಎಲ್ಲ ಡೀಟೇಲಿಂಗ್ ಕೂಡ ಈ ಟೇಬಲಲ್ಲಿ ಮೆನ್ಷನ್ ಆಗಿರುತ್ತೆ. ಇನ್ನು ಜಾಮಿಟ್ರಿ, ಡೈಮೆನ್ಷನ್ಸ್ ಅಂತ ಬಂತು ಅಂದರೆ ನಿಮಗೆ ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ ಇಂದ ಕೂಡ ಎಲ್ಲ ಸಿಗುತ್ತೆ. ಆದರೆ ಇನ್ನೂ ಡೀಟೇಲಾಗಿ ನೋಡ್ತೀವಿ ಅಂತಂದರೆ, ಲೈಕ್ ಕಟ್ ಸೆಕ್ಷನ್ ಆಗಲಿ ಇಲ್ಲ ಡೀಟೇಲಿಂಗ್ ವ್ಯೂ ಆಗಲಿ, ಯಾಕೆಂದರೆ ಇಂಟರ್ನೆಟ್ ಕ್ಯಾವಿಟಿ ಒಳಗಡೆ ಇಂಟರ್ನೆಟ್ ಕ್ಯಾವಿಟಿ ಕೂಡ ಎಲ್ಲ ನಿಮ್ಗೆ ಸಿಗುತ್ತೆ. ಸೊ ಅದ್ರ ಡೀಟೇಲಿಂಗ್ ಎಲ್ಲ ನಾವು ಕೂಡ ಕಟ್ ಸೆಕ್ಷನ್ ಅಂದ ಅದಾದಮೇಲೆ ಡೀಟೇಲ್ ವ್ಯೂ ಇಂದ ಕೂಡ ನಾವು ಡಿಸ್ಪ್ಲೇ ಮಾಡಿ ತೋರಿಸ್ಬೋದು. ಸೊ ಇದರಿಂದ ಕಂಪ್ಲೀಟ್ ಈ ಮಾಡಲಿನ ಒಂದು ಡೀಟೇಲ್ ಸ್ಕೆಚ್ ಕೂಡ ವಾಟ್ ವಿ ಕಾಲ್ಡ್ ಡೈಮೆನ್ಷನ್ಸ್ ಆಗಿರ್ಬೋದು, ಇಲ್ಲ ಕನ್ಸ್ಟ್ರೆಂಟ್ಸ್ ಆಗಿರ್ಬೋದು, ವಾಟ್ ಆರ್ ದ ಜಿಯೋಮೆಟ್ರಿಕ್ ಸಿಂಬಲ್ಸ್ ನಾವು ಏನೇನು ಯೂಸ್ ಮಾಡಿದ್ದೀವಿ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಡ್ರಾಫ್ಟಿಂದ ಸಿಗ್ತಾ ಹೋಗುತ್ತೆ.